ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಡಿಸೆಂಬರ್ 13. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಇಲವಾಲ ಅಂಚೆ ಡಿಕೆ ಹಳ್ಳಿಯಲ್ಲಿರುವ ಶ್ರೀ ಕ್ಷೇತ್ರ ಗೊಮ್ಮಟಗಿರಿ ಭಗವಾನ್ ಬಾಹುಬಲಿ ಸ್ವಾಮಿಯ 75ನೇ ವರ್ಷದ ಮಹಾ ಮಸ್ತಕಾಭಿಷೇಕ ಅಮೃತ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೇಘಾಲಯ ರಾಜ್ಯಪಾಲರಾದ CH ವಿಜಯಶಂಕರ್, ಶ್ರೀ ಕ್ಷೇತ್ರ ಹೊಂಬುಜಾದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಭಾರತೀಯ ಜೈನ್ ಮಿಲನ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಿ ಸುರೇಂದ್ರ ಕುಮಾರ್, ಹಳೇಬೀಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ KS ಶ್ರುತಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋ ಮಧುಸೂದನ್, ಶ್ರೀ ಗೊಮ್ಮಟಗಿರಿ ಸೇವಾ ಸಮಿತಿ ಅಧ್ಯಕ್ಷರಾದ SD ಮನ್ಮಥರಾಜ್ ಸೇರಿದಂತೆ ಸಮಸ್ತ ಭಟ್ಟಾರಕರು, ಶ್ರೀ ಗೊಮ್ಮಟಗಿರಿ ಸೇವಾ ಸಮಿತಿಯವರು ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಒಂದು ಐತಿಹಾಸಿಕ ಸ್ಥಳದಲ್ಲಿ ಈ ಗೊಮ್ಮಟಗಿರಿ ಕ್ಷೇತ್ರವು ಕೂಡ ಬಂದು, ಗೊಮ್ಮಟಗಿರಿ ಕ್ಷೇತ್ರಕ್ಕೆ ಅಂದಾಜು 1000 ವರ್ಷದ ಇತಿಹಾಸ ಇದೆ. ಅಂದರೆ ಈ ಭೂಮಿ ಬಾಳಿದೆ, ಬದುಕಿದೆ. ಒಂದು ನಾಗರಿಕ ಬದುಕು 1000 ವರ್ಷದಿಂದ ಈ ಭಾಗದಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಅದು ಈ ಗೊಮ್ಮಟಗಿರಿ ಕ್ಷೇತ್ರ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಗೊಮ್ಮಟಗಿರಿ ಕ್ಷೇತ್ರ ರಾಜ್ಯದ ಪುರಾತತ್ವ ಇಲಾಖೆಗೆ ಒಳಪಟ್ಟಿರುವಂಥದ್ದು ಕೂಡ ಇದಕ್ಕಿರುವಂಥ ಮಹತ್ವವನ್ನು, ಇದಕ್ಕಿರುವಂಥ ಐತಿಹಾಸಿಕ ಹಿನ್ನೆಲೆಯನ್ನು ಬಹಳ ಸ್ಪಷ್ಟವಾಗಿ ಸಾರುತ್ತೆ. ಇಡೀ ಜೈನ ಧರ್ಮ ಶ್ರವಣಬೆಳಗೊಳ ಬಿಟ್ಟರೆ ಭಾರತ ಭೂಮಿಯಲ್ಲಿ ಅತ್ಯಂತ ಹೆಚ್ಚು ಮಹತ್ವ ಕೊಡುವಂಥದ್ದು. ಅಲ್ಲಿ 12 ವರ್ಷಕ್ಕೊಂದು ಸಾರಿ ಶ್ರವಣಬೆಳಗೊಳದಲ್ಲಿ ಬಾಹುಬಲಿಗೆ ಅಭಿಷೇಕ ಆಗುತ್ತೆ. ಆದರೆ ಇಲ್ಲಿ ವರ್ಷದ 12 ವರ್ಷಕ್ಕೊಮ್ಮೆ ಅಲ್ಲಿ ಆದರೆ ವರ್ಷಕ್ಕೊಂದು ಸಾರಿ ಅಭಿಷೇಕ ಇಲ್ಲಿ ಆಗುತ್ತೆ. ಹೀಗಾಗಿ ಬಹಳ ವಿಶೇಷವಾದ ಮಹತ್ವವನ್ನು ಹೊಂದಿರುವಂಥ ಸ್ಥಳ ಇದು. ಈ ಜಾಗದಲ್ಲಿ ಇವತ್ತು ಅಮೃತ ಮಹೋತ್ಸವದ ಒಂದು ಶುಭಗಳಿಗೆ 75 ವರ್ಷ ಆಯಿತು. ಹಿಂದಿನ ಹಿರಿಯರು ನಿಂತುವಂಥ ಈ ಮಹಾಮಸ್ತಾಭಿಷೇಕ ಎಲ್ಲ ಕಾಲ ಕೂಡ ನಡಿಬೇಕು. ಇಲ್ಲಿ ದೇವತಾ ಕಾರ್ಯಗಳು ನಡಿಬೇಕು, ಮಂಗಳ ಕಾರ್ಯಗಳು ನಡಿಬೇಕು, ಶುಭ ಕಾರ್ಯಗಳು ನಡಿಬೇಕು. ಬಹುಶಃ ಬಾಹುಬಲಿ ಆದರ್ಶಗಳು, ಅವನ ಜೀವನದ ಬಹುಶಃ ವಿಶೇಷತೆಗಳು ಮುಂದಿನ ಪೀಳಿಗೆಯು ಕೂಡ ವರ್ಗಾವಣೆ ಆಗಬೇಕು ಅಂತೇಳಿ 75 ವರ್ಷ ಹಿಂದೆ ಅವನ ಜೀವನ ಸಂದೇಶವನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಮಹಾಮಸ್ತಾಭಿಷೇಕ ಪ್ರಾರಂಭ ಮಾಡಿ ಇಲ್ಲಿ 75 ವರ್ಷಗಳಾಯಿತು. ಈ 75 ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಭಾಗ್ಯ ನನಗೆ ಲಭ್ಯ ಆಗಿದೆ. ಅತ್ಯಂತ ಹೆಮ್ಮೆಯಿಂದ, ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾನೆ. ಈ ಸಮಾಜದ ಬಂಧುಗಳೇನಿದ್ದಾರೆ ಅಥವಾ ಬಾಹುಬಲಿಯನ್ನು ನಂಬಿರುವಂಥ ಬಂಧುಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯ ಶುಭವನ್ನು, ಯಶಸ್ಸನ್ನು ಹಾರೈಸ್ತಾ ಇದ್ದಾನೆ. ನಾಡಿಗೆ ಅವನ ಸಂದೇಶ ಸದಾಕಾಲ ಕೂಡ ಲಭ್ಯ ಆಗಲಿ. ಅವನ ಅನುಗ್ರಹದಿಂದ ನಾಡು ನೆಮ್ಮದಿ, ಶಾಂತಿ ಮತ್ತು ಸುಭಿಕ್ಷೆಯಿಂದ ಬಾಳುವಂಥ ಭಾಗ್ಯವನ್ನು ಬಾಹುಬಲಿ ಎಲ್ಲ ಕಾರಣ ಕೂಡ ದೈವ ಪುರುಷ ನಮಗೆ ಕರುಣಿಸಲಿ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳಿ ಈ ನಾಡಿಗೆ ಮತ್ತು ನಾಡಿನ ಜನತೆಗೆ ಈ ಜಾಗದಿಂದ ಶುಭಕಾಮನೆಗಳನ್ನ ನಾನು ಮಾತನ್ನು ಮುಗಿಸ್ಕೊಂಡಿದ್ದೇನೆ. ಎಲ್ಲರೂ ನಮಸ್ಕಾರ. जय बोलो बाहुबली भगवान की जय। आज का दिन घुमटगिरी के इतिहास का ऐतिहासिक दिन है। आज महाद्वार का जो स्वामी जी ने, हुमचा स्वामी जी ने हमारे को आदेश दिया था, उसका जो समापन हुआ और इसका उद्घाटन करने के लिए आज हमारे पूरे कर्नाटक के जितने भी महानुभाव थे, जितने बड़े बड़े व्यक्तित्व थे, वो हमारे बीच में यहाँ पर आकर इस महाद्वार का उद्घाटन किया है। परम पूज्य JSS के स्वामी जी जगत गुरु शंकराचार्य जी, परम पूज्य हुमचा के स्वामी जी देवेंद्र कीर्ति जी, परम पूज्य हमारे बाहुबली के और स्वर्ण बेलगोला के अभिनव चारू कीर्ति भट्टारक महास्वामी जी, उसके बाद में कंबदली के भानु कीर्ति भट्टारक महास्वामी जी, और सबसे बड़ी बात हमारे प्रिय मित्र, हमारे पूरे कर्नाटक के हृदय सम्राट और हमारे सभी के पूरे जो मैसूर के, हासन के और हुनसूर के जो हमारे परम मित्र हैं विजय शंकर जी, जो कि जिनकी अटूट आस्था, बीजेपी के ऊपर अटूट आस्था की वजह से उनको स्वयं नरेंद्र मोदी जी ने पुरस्कार स्वरूप मेघालय का राज्यपाल बनाकर भेजा है। और जो अपनी मेघालय के अंदर जो अपनी सेवाएं प्रदान कर रहे हैं
और हमारे कर्नाटक का नाम रोशन कर रहे हैं, हमारे सबका मस्तक ऊंचा कर रहे हैं। ऐसे मेरे परम मित्र विजय शंकर जी ने हमारे इस महाद्वार का उद्घाटन किया है। मैं उनका गोमटगिरी इस कार्य समिति की तरफ से और कर्नाटक वासियों की तरफ से उनका हार्दिक हार्दिक अभिनंदन करते हुए, उनका जो हमारे बीच में अपना अमूल्य समय निकालकर केवल एक दिन के अंदर हमारे बीच में आप उपस्थित हुए हैं, हम सब कर्नाटक वासियों का आपने गौरव बढ़ाया है। इसके लिए विजय शंकर जी, हम आपका हार्दिक अभिनंदन करते हैं, आपका बहुत बहुत स्वागत करते हैं। मैं विनोद बाकलीवाल, तीर्थ क्षेत्र कमेटी का अध्यक्ष, जीतो मैसूर चैप्टर का अध्यक्ष, मैं विनोद बाकलीवाल और पूरा परिवार, हमारा ये महाद्वार का जो हमारे को कार्य सौंपा गया परम पूज्य देवेंद्र कीर्ति भट्टारक महास्वामी जी ने, उसके लिए मैं गोमटगिरी कार्य समिति का और पूज्य भट्टारक जी का हृदय से आभार व्यक्त करता हूं। और जो मेरे को ये कार्य आपने दिया है और ये महाद्वार बनाने का जो मेरे को आपने सौभाग्य प्रदान किया है, उसके लिए मैं हृदय से आपका अभिनंदन करता हूं, हृदय से आपका आभार व्यक्त करता हूं। धन्यवाद। ಎಲ್ರಿಗೂ ನಮಸ್ಕಾರ. ನಾನು ಗೊಮ್ಮಟಗಿರಿ ಸೇವಾ ಸಮಿತಿ ಅಧ್ಯಕ್ಷ. ಗೊಮ್ಮಟಗಿರಿ ಸೇವಾ ಸಮಿತಿ ಸ್ಥಾಪನೆಯಾಗಿ ಇಲ್ಲಿಗೆ 75 ವರ್ಷ ಆಗಿದೆ. ಈ 75 ವರ್ಷಕ್ಕೆ 75ನೇ ವರ್ಷದ ಮಸ್ತಕಾಭಿಷೇಕವನ್ನು ಅಮೃತ ಮಹೋತ್ಸವವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಪೂಜ್ಯ ಗುರುಗಳಾದ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಈ 3 ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗಾಗಲೇ ಮೊದಲನೇ ದಿವಸದ ಕಾರ್ಯಕ್ರಮ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ನಾಳೆ ದಿವಸ ಏನು ತೊಂದರೆ ಆಗ್ತಿದೆ, ನಾಳೆ ದಿವಸ ಬೆಳಿಗ್ಗೆ 11 ಗಂಟೆಗೆ ಮಸ್ತಕಾಭಿಷೇಕ ಆಗಿದೆ. ಬೆಳಿಗ್ಗೆ 8 ಗಂಟೆಗೆ ಆರಾಧನೆಗಳ ಕಾರ್ಯಕ್ರಮ ಇದೆ. ಆ ನಂತರ ಮಧ್ಯಾಹ್ನ 2 ಗಂಟೆಗೆ ಸಭಾ ಕಾರ್ಯಕ್ರಮ ಇರ್ತದೆ. ಸೊ ನಾಳೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರುಗಳು ಆಗಮಿಸ್ತಾ ಇದ್ದಾರೆ. ಸೊ ನಾಡಿದ್ದು ಬೆಳಿಗ್ಗೆ ಮತ್ತೆ ಮಸ್ತಕಾಭಿಷೇಕ ಇದೆ. ಆರಾಧನೆಗಳು ಬೆಳಿಗ್ಗೆ 8 ಗಂಟೆಗೆ ಇರುತ್ತೆ, 11 ಗಂಟೆಗೆ ಮಸ್ತಕಾಭಿಷೇಕ ಇರುತ್ತೆ, ಆ ನಂತರ ಸಭಾ ಕಾರ್ಯಕ್ರಮ ಸಹಿತ ಇರುತ್ತೆ. ಇದಿಷ್ಟು ನಮ್ಮ 3 ದಿವಸದ 75ನೇ ವರ್ಷದ ಕಾರ್ಯಕ್ರಮ. ಅದೇ 75 ವರ್ಷ ಅಂತ ಹೇಳ್ತಾ ಇದ್ದೀನಿಲ್ಲ. ನಮ್ಮ ಸಮಿತಿ ಈಗ ಮೂರ್ತಿ ಸ್ಥಾಪನೆ 800 ವರ್ಷಗಳ ಹಿಂದೆ ಆಗಿದೆ. ಈಗ ಇದು 75ನೇ ವರ್ಷ ಯಾವುದಪ್ಪ ಅಂತಂದ್ರೆ ನಮ್ಮ ಕಮಿಟಿ ಸ್ಥಾಪನೆಯಾಗಿ ಗೊಮ್ಮಟಗಿರಿ ಸೇವಾ ಸಮಿತಿ ಸ್ಥಾಪನೆಯಾಗಿ 75 ವರ್ಷ ಆಗಿದೆ. ಸೊ ಆ 75 ವರ್ಷದ ಆಚರಣೆಗೋಸ್ಕರ ನಾವು ಈ ಒಂದು 3 ದಿವಸದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವತ್ತು ವಿಜಯ್ ಶಂಕರ್ ಅವರು ಬಂದಿದ್ರು, ರಾಜ್ಯಪಾಲರು, ಮೇಘಾಲಯ ರಾಜ್ಯಪಾಲರು ಅವರು ಬಂದಿದ್ರು, ನಾವು ಗೋ ಮಧುಸೂದನ್ ಅವರು ಬಂದಿದ್ದು, JSS ಮಹಾಸ್ವಾಮಿಗಳು ಬಂದಿದ್ರು, ಮತ್ತು ನಮ್ಮ ಭಟ್ಟಾರಕರು ದೇವೇಂದ್ರ ಕೀರ್ತಿ ಭಟ್ಟಾರಕರು, ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು, ಶ್ರವಣಬೆಳಗೊಳದ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮಿಗಳವರು ಸಹಿತ ಆಗಮಿಸಿದ್ರು. ನನ್ನ ಹೆಸರು ಮನ್ಮಥರಾಜ್ ಅಂತೇಳಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.